ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ನಮ್ಮ ಇಡೀ ಪ್ರಪಂಚದ ಸಾಹಿತ್ಯ ಲೋಕವನ್ನು ನಾವು ನೋಡಿದರೆ ಇಡೀ ಪ್ರಪಂಚದ ಪ್ರತಿಯೊಂದು ದೇಶದ ಸಾಹಿತ್ಯಕ್ಕೂ ಕೂಡ ಅವರು ತಮ್ಮದೇ ಆಗಿರುವಂತಹ ಒಂದಷ್ಟು ಪ್ರಶಸ್ತಿ ಪುರಸ್ಕಾರವನ್ನು ನೀಡುತ್ತಾರೆ. ಅದೇ ರೀತಿಯಾಗಿ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಪ್ರಶಸ್ತಿಯ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ. ಯಾರೆಲ್ಲ ಮೊದಲನೇ ಬಾರಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಹೊರಟಿರುವಂತಹ ಆ ಪ್ರಶಸ್ತಿ ಹೆಸರು ಪೆನ್ ಪ್ರಿಂಟರ್ ಪ್ರಶಸ್ತಿ ಅಂತ ಹೇಳಿ. ಅದನ್ನು 2009ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಇಂಗ್ಲಿಷ್ನ ಖ್ಯಾತ ನಾಟಕಗಾರ ಆಗಿರುವಂತಹ ಹೆರಾಲ್ಡ್ ಪಿಂಟರ್ನ ಹೆಸರಿನಲ್ಲಿ ಈ ಪೆನ್ ಪ್ರಿಂಟರ್ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡಲಾಗತ್ತೆ. ಅಂದರೆ ಯಾರು ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ಅತ್ಯುತ್ತಮವಾದಂತಹ ಆಲೋಚನೆಗಳನ್ನ ಹೊಂದಿರ್ತಾರೋ ಅವರ ಕೃತಿಗಳನ್ನು ಆಯ್ಕೆ ಮಾಡಿಬಿಟ್ಟು ಪ್ರತಿ ವರ್ಷವೂ ಕೂಡ ಒಬ್ಬೊಬ್ಬರಿಗೆ ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನು ನೀಡಲಾಗತ್ತೆ. ಈ ಬಹುಮಾನವನ್ನು ಇಂಟರ್ನ್ಯಾಷನಲ್ ರೈಟರ್ಸ್ ಆಫ್ ಕರೇಜ್ನೊಂದಿಗೆ ಕೂಡ ಹಂಚಿಕೊಳ್ಳಲಾಗತ್ತೆ. 2009ರಿಂದ 2024ರವರೆಗೆ ಈ 15 ವರ್ಷದ ಒಂದು ಅವಧಿಯಲ್ಲಿ ಸಾಕಷ್ಟು ಜನ ಬರಹಗಾರರು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಪಂಚದ ಎಲ್ಲ ರಾಷ್ಟ್ರಗಳಿಂದಲೂ ಕೂಡ ಈ ಪ್ರಶಸ್ತಿಗೆ ಆಹ್ವಾನವನ್ನು ಮಾಡಲಾಗತ್ತೆ. ಅಂದರೆ ಇದು ಒಂದು ದೇಶದ ಬರಹಗಾರರಿಗೆ ಮಾತ್ರ ಸೀಮಿತವಾಗಿರುವಂತಹ ಪ್ರಶಸ್ತಿ ಅಲ್ಲ. ಪ್ರತಿಯೊಂದು ರಾಷ್ಟ್ರಗಳಿಂದ ಕೂಡ ಯಾರು ಬೇಕಾದರೂ ಈ ಒಂದು ಪ್ರಶಸ್ತಿಗೆ ಅರ್ಜಿಯನ್ನು ಹಾಕ್ಕೊಳ್ಬೋದು. ಅದರಲ್ಲಿ ನಾವು ಮುಖ್ಯವಾಗಿ 2009ರಿಂದ 2024ರವರೆಗೆ ಈ 15 ವರ್ಷದ ಅವಧಿಯಲ್ಲಿ ಯಾರ್ಯಾರೆಲ್ಲ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ 2009ರಲ್ಲಿ ಟೋನಿ ಹ್ಯಾರಿಸನ್ ಅವರಿಗೆ ಈ ಪ್ರಶಸ್ತಿ ದೊರೆತಿದೆ. 2010ರಲ್ಲಿ ಹನೀಫ್ ಖುರೇಶಿ ಅವರು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. 2011ರಲ್ಲಿ ಡೇವಿಡ್ ಹೇರ್ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ. 2012ರಲ್ಲಿ ಕರೋಲ್ ಡಲ್ಫಿ ಅವರಿಗೆ ಈ ಪ್ರಶಸ್ತಿ ದೊರೆತಿದೆ. 2013ರಲ್ಲಿ ಟಾಮ್ ಸ್ಟಾಫರ್ಡ್ ಅವರಿಗೆ ಪ್ರಶಸ್ತಿ ದೊರೆತಿರುತ್ತೆ. 2014ರಲ್ಲಿ ಸಲ್ಮಾನ್ ರಶ್ದಿ ಅವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. 2015ರಲ್ಲಿ ಜೇಮ್ಸ್ ಫೆಂಟನ್ ಅನ್ನುವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. 2016ರಲ್ಲಿ ಮಾರ್ಗರೆಟ್ ಅಟ್ವುಡ್ ಅವರಿಗೆ ಈ ಪ್ರಶಸ್ತಿ ದೊರೆತಿದೆ. 2017ರಲ್ಲಿ ಮೈಕಲ್ ಲಾಂಗ್ಲಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. 2018ರಲ್ಲಿ ಚಿಮಮಾಂಡ ನೋಗಿ ಅದಿಚಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. 2019ರಲ್ಲಿ ಲೆನ್ಸ್ ಮೆಸ್ಸೆ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. 2020ರಲ್ಲಿ ಲಿಂಟನ್ ಕ್ವೆಸ್ಸಿ ಜಾನ್ಸನ್ ಅವರಿಗೆ ಈ ಒಂದು ಪೆನ್ ಪ್ರಿಂಟರ್ ಪ್ರಶಸ್ತಿ ದೊರೆತಿದೆ. 2021ರಲ್ಲಿ ಸಿಡ್ಸಿ ದಂಗರೆಬ್ಲಾ ಅನ್ನುವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. 2022ರಲ್ಲಿ ಮಾಲೋರಿ ಬ್ಲ್ಯಾಕ್ಸ್ಮನ್ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. 2023ರಲ್ಲಿ ಮೈಕಲ್ ರೋಸೆಸ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಆದರೆ 2024ರಲ್ಲಿ ಈ ವರ್ಷ ಅರುಂಧತಿ ರಾಯ್ ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಪ್ರಪಂಚದ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಈ ಪೆನ್ ಪ್ರಿಂಟರ್ ಪ್ರಶಸ್ತಿ ಕೂಡ ಒಂದು. ಅದರಲ್ಲಿ ನಮ್ಮ ಭಾರತೀಯರು ಕೂಡ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಒಂದು ವಿಚಾರ, ಅಂದರೆ ಖಂಡಿತ ತಪ್ಪಿಲ್ಲ. ಇದು ಪೆನ್ ಪ್ರಿಂಟರ್ ಪ್ರಶಸ್ತಿಯ ಕುರಿತಾದಂತಹ ಸಂಕ್ಷಿಪ್ತವಾದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು